ಹಲೋ ವೀಕ್ಷಕರೇ, ನಮಸ್ಕಾರ. ನಾನು ಈ ದಿನ ನಿಮಗೆ ಮಸಾಲೆ ಖಾರದ ಕಡುಬು ಮಾಡೋದನ್ನ ತೋರಿಸ್ತೇನೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಂತ ಹೇಳಿದ್ರೆ, ಇದಕ್ಕೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು. ಅಂದ್ರೆ ಇದನ್ನ ಫಸ್ಟಿಗೆ ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ಸಣ್ಣಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ಅದು ಪ್ರಮಾಣ ಅಂತ ಹೇಳಿದ್ರೆ ಒಂದೊಂದು ಇಡಿ, ಅಂದ್ರೆ ಒಂದ್ ಕಟ್ಟಲ್ಲಿ ಅರ್ಧ ಕಟ್ಟನ್ನ ಕ್ಲೀನ್ ಮಾಡಿ ತೊಳ್ಕೊಂಡು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೇನೆ. ಒಂದ್ ಕಪ್ಪು, ಒಂದ್ ಬೌಲು ಕಡಲೆಬೇಳೆ ತಗೊಂಡಿದ್ದೀನಿ. ಅದನ್ನ ತೊಳೆದು ಒಂದ್ 4 ತಾಸು ನೆನ್ಸಿಟ್ಕೋಬೇಕು. 1 ಇಂಚು ಶುಂಠಿ ಮತ್ತೆ ಒಂದು 6-7 ಬೆಳ್ಳುಳ್ಳಿ ಬೇಕು. ಒಂದ್ ಕಪ್ ಕಾಯಿ ತುರಿ, ಮತ್ತೆ 1-2 ಎಸಳು ಕರಿಬೇವು, ಮತ್ತೆ 1-3 ಹತ್ತೆ ಮೆಣಸು, ಮತ್ತೆ ಒಂದ್ ಅರ್ಧ ಚಮಚ ಜೀರಿಗೆ, ರುಚಿ ತಕ್ಕಷ್ಟು ಉಪ್ಪು. ನಾನು ಇದನ್ನ ಈಗ ಅರಿಶಿಣದ ಎಲೆಯಲ್ಲಿ ಬೇಯಿಸ್ತೀನಿ. ನೀವು ಅರಿಶಿಣದ ಎಲೆಯಲ್ಲಾದ್ರೂ ಬೇಯಿಸ್ಬೋದು, ಇಲ್ಲಾಂದ್ರೆ ಇಡ್ಲಿ ಹಾಗೆ ಬೇಯಿಸಿದ್ರು ಆಗುತ್ತೆ. ಈಗ ಅಕ್ಕಿ ತರಿ, ಒಂದ್ ಬೌಲ್ ಅಕ್ಕಿ ಇಟ್ಟಿದ್ದೇನೆ. ಅದನ್ನ ನಾವೀಗ ಅಕ್ಕಿ ಸರಿ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಮಾಡ್ಕೋಬೇಕು. ಸ್ಟವ್ ಹಚ್ಚಿ ಹಾಗೆಲ್ಲ ಪಾತ್ರೆ ಇಟ್ಟು ಅದಕ್ಕೆ 1-2 ಬೌಲು ನೀರ್ ಹಾಕಿ, ನಂತರ ಅದು ನೀರು ಬಿಸಿ ಆದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. 1 ಟೀ ಸ್ಪೂನ್ ತುಪ್ಪ ಹಾಕೋಣ. ಒಂದ್ ಟೀ ಸ್ಪೂನ್ ತುಪ್ಪ ಹಾಕಿದ್ರೆ ಆಯ್ತು. ನಾನದು ಚಿಕ್ಕ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನು ಹಾಕಿದ್ರೆ ಸಾಕು. ಈಗ ನೀರನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ಬೇಕು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಒಂದ್ ಬೌಲ್ ಅಕ್ಕಿ ಹಿಟ್ಟು ತಗೊಂಡಿದ್ವಲ್ಲ, ಅದನ್ನ ಹಾಕೋಣ. ಈಗ ಅಕ್ಕಿ ಹಿಟ್ಟು ಹಾಕಿದ ನಂತರ ಸ್ಟವ್ ಅನ್ನ ಸ್ವಲ್ಪ ಸ್ಲೋ ಮಾಡ್ಕೊಂಡು ಗಂಟಿಲ್ಲದೆ ನೀಟಾಗಿ ಗೂರಾಡ್ಕೋಬೇಕು. ಇದನ್ನ ನೀಟಾಗಿ ಗೂರಾಡಿ ಮುದ್ದೆ ತರ ನೀಟಾಗಿ ಮಾಡ್ಕೋಬೇಕು, ಗಂಟಿಲ್ಲದೆ. ಮತ್ತೆ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿದಾಗ ನಮಗೆ ಸರಿನೂ ಚೆನ್ನಾಗಿ ಬರುತ್ತೆ. ನೋಡಿ, ನಮ್ದೀಗ ಸರಿ ರೆಡಿ ಆಗಿದೆ. ಈಗ ಮಸಾಲೆ ರುಬ್ಕೊಳ್ಳೋಣ. ಮಿಕ್ಸಿ ಜಾರ್ ತಗೊಂಡು ಇದು 4 ಗಂಟೆ ಬೇಳೆನ ನೀರ್ ಬಗ್ಗಿಸಿ, ನೀರಿರ್ಬಾರ್ದು, ಹಾಗೆ ಎಲ್ಲ ನೀರನ್ನ ತೆಗೆದು ಮಿಕ್ಸಿಗೆ ಹಾಕೋಣ. ನಂತರ ಈಗ ಶುಂಠಿ ಬೆಳ್ಳುಳ್ಳಿ ತಗೊಂಡಿದ್ವಲ್ಲ, ಅದನ್ನ ಹಾಕೋಣ. ಮತ್ತೆ ಹಸಿಮೆಣಸಿನಕಾಯಿ ಹಾಕೋಣ. ಮತ್ತೆ ಕರಿಬೇವು ಹಾಕೋಣ. ಜೀರಿಗೆ ಹಾಕೋದು. ಲಾಸ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ರಾಯ್ತು ರುಚಿಗೆ. ತರಿ ರುಬ್ಕೊಳ್ಳೋಣ. ಮತ್ತೆ ಬೇಕಾದ್ರೆ ಒಂದ್ಸರಿ ಕ್ಯಾಪ್ ತೆಗೆದು 2 ಸ್ಪೂನು ನೀರ್ ಹಾಕಿ ಮತ್ತೊಮ್ಮೆ ರೋಲ್ ಮಾಡ್ಕೊ. ನೋಡಿ, ಈಗ ಮಿಕ್ಸಿಗೆ ಹಾಕ್ಬೇಕು. ಈ ತರ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬರ್ಬೇಕು. ಈಗ ಅದು ರುಬ್ಕೊಂಬಂದ ಸ್ವಲ್ಪ ತರಿ ಇರ್ಲಿ, ತೊಂದ್ರೆ ಇಲ್ಲ. ಮತ್ತೆ ತುಂಬಾ ನಯಸ್ಸಾಗಂತ ಏನು ರುಬ್ಬೋದು ಬೇಡ. ಆಮೇಲೆ ನಾವು ಬೇಷನ್ನು ಅಥವಾ ಬಾಣ್ಲಿ ತಗೊಂಡು ರುಬ್ಬಿದ ಮಸಾಲೆಯನ್ನೆಲ್ಲ ಬಾಣ್ಲಿಗೆ ಹಾಕೊಂಡು, ಈ ಮಸಾಲೆಗೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಸೊಪ್ಪನ್ನ ಹಾಕಿ ಮತ್ತೆ ಕಾಯಿ ತುರಿನ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ನೀಟಾಗಿ ಕಲಿಸ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಕಡಲೆಬೇಳೆದು ತರಿ ಸೊಪ್ಪು ಕಾಯಿ ತುರಿ ಎಲ್ಲ ಮಿಕ್ಸ್ ಆಗಾಗೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ, ತುಂಬಾ ತೆಳುವಾಗ್ಬಾರ್ದು, ಮತ್ತೆ ನಾವು ನೀರು ಹಾಕಲ್ಲ, ತುಂಬಾ ಎಲ್ಲ ಮಿಕ್ಸ್ ಮಾಡಿ. ಈಗ ಮಸಾಲೆ ಎಲ್ಲ ರೆಡಿ ಇದೆ. ನಾವೀಗ ಸರಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡುಬು ಮಾಡ್ಲಿಕ್ಕೆ, ಅದನ್ನ ನೀಟಾಗಿ ಒಮ್ಮೆ ತುಪ್ಪ ಕೈಗೆ
ತುಪ್ಪ ಹಚ್ಕೊಂಡು ನೀಟಾಗಿ ಒಮ್ಮೆ ನಾದ್ಕೋಬೇಕು. ಅದು ಕೈಗೆ ಅಂಟೋದಿಲ್ಲ, ಆದ್ರೂ ಒಮ್ಮೆ ಮೇಲೆ ಕೆಳಗೆಲ್ಲ ತುಂಬಾ ಚಂದ ನಾದಿದ್ರೆ ಅವಾಗ ಏನೊಂದು ಗಂಟು ಇರೋದಿಲ್ಲ, ಏನು ಇಲ್ಲ. ನಾವು ಪ್ರೆಸ್ ಮಾಡುವಾಗ ತುಂಬಾ ಚೆನ್ನಾಗಿ ಬರುತ್ತೆ, ಮತ್ತೆ ರುಚಿನೂ ಇರುತ್ತೆ ತುಪ್ಪ ಹಚ್ಚುವಾಗ. ಈ ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡಿ ಇಟ್ಕೋಬೇಕು. ಫಸ್ಟ್ಗೆ ರೆಡಿ ಮಾಡಿ ಇಟ್ಕೊಂಡು ನೋಡಿ, ನಾನು ಈ ತರ ಎಲ್ಲ ಉಂಡೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ನಾವೀಗ ಕಡುಬು ಮಾಡೋಣ. ಈಗ ನಾವು ಹಪ್ಳ ಮಾಡ್ಲಿಕ್ಕೆ ಹಪ್ಳ ಮೇಕರ್ ಇರುತ್ತಲ್ವಾ, ಅದು ತೆಗೆದುಕೊಂಡು ಅದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದಕ್ಕೊಂದು ಸ್ವಲ್ಪ ತುಪ್ಪ ಹಚ್ಚಿ ನಾವು ಈ ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನಿಟ್ಟು ಪ್ರೆಸ್ ಮಾಡಿದ್ರೆ ಆಯ್ತು. ನೀವು ಚಿಕ್ಕದಾದ್ರೂ ಮಾಡ್ಬೋದು, ದೊಡ್ಡದಾದ್ರೂ ಮಾಡ್ಬೋದು, ನಿಮಗೆ ಯಾವ ಸೈಜ್ ಬೇಕೋ ಆ ತರ ಮಾಡ್ಕೊಂಡು. ನಾನು ಸ್ವಲ್ಪ ದೊಡ್ಡದೇ ಮಾಡಿರ್ತೇನೆ. ಪ್ರೆಸ್ ಮಾಡಿ ತೆಗೆದ್ರೆ ಅದು ಹಾಳೆ ರೆಡಿ ಇರುತ್ತೆ. ಈಗ ನಾನು ಈ ಹಪ್ಳ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನ ಹಾಳೆ ತೆಗೆದು ನಾನು ಅರಿಶಿಣದೆಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ, ಅದಕ್ಕೆ ಅಕ್ಕಿದು ಎಲೆಯನ್ನ ಅದಕ್ಕೆ ಹಾಕಿ, ಮತ್ತೆ ಇದು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನ ನಾವು ಕರಿಗಡುಬಿನ ಹೂರಣದಾಗೆ ಇದನ್ನು ತುಂಬಿ ಮಡಚಿದ್ರೆ ನಮ್ದಾಯ್ತು. ಇದು ಕಡುಬು ರೆಡಿ ಆಗುತ್ತೆ. ಈಗ ನನಗೆ ಅರಿಶಿಣದೆಲೆ ಇರೋದ್ರಿಂದ ನಾನು ಅರಿಶಿಣದೆಲೆ ಮಾಡಿದೆ. ಅರಿಶಿಣದೆಲೆ ಇಲ್ಲ ಅಂದ್ರೆ ಬಾಳೆ ಎಲೆಯಲ್ಲೂ ಮಾಡ್ಬೋದು. ಇಷ್ಟೇ ಆಗಲ್ಲ ಚಿಕ್ಕದಾಗಿ ಕಟ್ ಮಾಡಿ. ನಿಮಗೆ ಬಾಳೆ ಎಲೆನೂ ಸಿಗ್ಲಿಲ್ಲ ಅಂದ್ರೆ ಖಾಲಿ ಇದು ಮಸಾಲೆನೇ ಈ ಎಲೆ ಒಳಗೆ ತುಂಬಿ ಕರಿಗಡುಬಿನಾಗ ಒಂಚೂರು ಪ್ರೆಸ್ ಮಾಡಿ ಹಾಗೆ ಇಡ್ಲಿ ಆಗಿ ಬೇಯಿಸಿದ್ರು ಆಯ್ತು. ಈಗ ಉಳಿದ ಈ ಬಿಲ್ಲೆಗಳನ್ನು ಇದೇ ತರನೇ ಪ್ರೆಸ್ ಮಾಡಿ ಉಳಿದ ಎಲೆಗೂ ಈ ಮಸಾಲೆ ಎಲ್ಲ ತುಂಬಿ ಕಡುಬನ್ನು ರೆಡಿ ಮಾಡ್ಕೊಳ್ತೇನೆ. ಈಗ ಕಡುಬದ್ದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಸ್ಟವ್ ಹಚ್ಚಿ ಬೇಯ್ಲಿಕ್ಕೆ ಇಡೋಣ. ನಾನೀಗ ಒಂದ್ ಪಾತ್ರೆಯಲ್ಲಿ ನೀರ್ ಹಾಕಿ ಬಿಸಿ ಆಗೋಕೆ ಇಟ್ಟಿದ್ದೆ. ಈಗ ಕಡುಬಿನ ಇಡ್ಲಿ ಪಾತ್ರೆಗೆ ಎಲ್ಲ ಸೆಟ್ ಮಾಡಿದ್ದೀನಿ. ಈಗ ಅದನ್ನ ಪಾತ್ರೆ ಒಳಗೆ ಇಟ್ಟು, ನೀವು ಇಡ್ಲಿ ಪಾತ್ರೆ ಇದ್ರೆ ನಿಮ್ದು ಅದರಲ್ಲೇ ಇಡ್ಬೋದು. ನಾನು ಸ್ವಲ್ಪ ಇದು ಎಲೆಯೆಲ್ಲ ಇಟ್ಟಿರೋದ್ರಿಂದ ಪಾತ್ರೆನೇ ಇಟ್ಟಿದ್ದೇನೆ. ಇದು ಇಟ್ಟು ಒಂದು 15 ನಿಮಿಷ ಬೇಯಿಸ್ಬೇಕು. ಬಿಸಿ ಈಗ ಪಾತ್ರೆ ಒಳಗೆ ಇಡೋಣ. ಇಟ್ಟು ಮೇಲೆ ಮುಚ್ಚಿದ್ರೆ ಆಯ್ತು. ಈಗ ಸ್ಟ್ಯಾಂಡ್ ಇಟ್ವೆಲ್ಲ ಒಂದು ಕ್ಯಾಪ್ ಮುಚ್ಚಿ 15 ನಿಮಿಷ ಬೇಯಿಸಿದ್ರೆ ನಮ್ಮ ಮಸಾಲೆ ಕಡುಬು ರೆಡಿ ಆಗುತ್ತೆ. ಇದು ಸ್ವೀಟ್ಗಿನು ಖಾರದ ಕಡುಬು ತುಂಬಾ ರುಚಿ ಇರುತ್ತೆ. ಮತ್ತೆ ನೀವು ಈ ರೆಸಿಪಿ ನೋಡಿದ್ರಲ್ಲ, ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್